ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಭಾರತ ಸರ್ಕಾರದ ಭಾರತೀಯ ರಿಸರ್ವ್ ಬ್ಯಾಂಕ್ನಲ್ಲಿ ಅಂದರೆ RBI ಗ್ರೇಡ್ ಬಿಯಲ್ಲಿ ನೇಮಕಾತಿ ನಡೀತಾ ಇದೆ. ಇಲ್ಲಿ ಉತ್ತಮ ರೀತಿಯ ಸಂಬಳ 1.54 ಲಕ್ಷಕ್ಕೂ ಹೆಚ್ಚು ತಿಂಗಳಿಗೆ ಸಂಬಳ ಇರುವಂಥ ಹುದ್ದೆಗಳು 60ಕ್ಕೂ ಹೆಚ್ಚು ಹುದ್ದೆಗಳು ಲಭ್ಯವಿದ್ದು, ಇಲ್ಲಿ ವಿದ್ಯಾರ್ಥಿ ಪ್ರಮುಖ ದಿನಾಂಕಗಳು, ಆಯ್ಕೆ ಪ್ರಕ್ರಿಯೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹೇಳಿಕೊಡಲಿದ್ದೇನೆ. RBI ಗ್ರೇಡ್ ನೇಮಕಾತಿ 2026 ವತಿಯಿಂದ ನೀವು ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಲು ಇಚ್ಛಿಸ್ತೀರಾ ಅವರು ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡಿ. ಓಕೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ. RBI ಗ್ರೇಡ್ ಬಿ ರಿಕ್ವೈರ್ಮೆಂಟ್ 2026 ಭರ್ಜರಿ ಸರ್ಕಾರಿ ಉದ್ಯೋಗಾವಕಾಶ ಅಂತ ಹೇಳ್ಬೋದು. ಇದು ಭಾರತೀಯ ರಿಸರ್ವ್ ಬ್ಯಾಂಕ್ ಅಂತ ಹೇಳ್ಬೋದು. ಇದು ನೀವು ಕೇಳಿರುವಂಥ ಹೆಸರು ಅಂತ ಗೊತ್ತಿರ್ಬೋದು. ಇದು ಭಾರತದಾದ್ಯಂತ ಅಂದರೆ ಭಾರತ ಸರ್ಕಾರದ ಬ್ಯಾಂಕ್ ಆಗಿರುತ್ತೆ. ಈ ಬಾರಿ RBI ವತಿಯಿಂದ ಆಫೀಸರ್ ಗ್ರೇಡ್ ಬಿ ಹುದ್ದೆಗಳಿಗೆ ಅಧಿಕೃತ ನೇಮಕಾತಿ ಪ್ರಕಟಣೆ ಬಿಡುಗಡೆಯಾಗಿದ್ದು, ದೇಶದಾದ್ಯಂತ ಅಭ್ಯರ್ಥಿಗಳಿಂದ ಆನ್ಲೈನ್ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಬ್ಯಾಂಕಿಂಗ್ ಹಾಗೂ ಸರ್ಕಾರಿ ಉದ್ಯೋಗಕ್ಕಾಗಿ ತಯಾರಿ ನಡೆಸುತ್ತಿರುವ ಅಭ್ಯರ್ಥಿಗಳು ಈ ಅವಕಾಶನ ಮಿಸ್ ಮಾಡ್ಕೋಬೇಡಿ. ಸರಿ, ಇದು ಭಾರತೀಯ ರಿಸರ್ವ್ ಬ್ಯಾಂಕು. ಇದು ಹುದ್ದೆಯ ಹೆಸರು ಆಫೀಸರ್ಸ್ ಗ್ರೇಡ್ ಬಿ ಆಗಿರುತ್ತದೆ. ಖಾಲಿ ಹುದ್ದೆಯ ವಿವರ. RBI ಈ ನೇಮಕಾತಿಯಲ್ಲಿ ವಿವಿಧ ವಿಭಾಗಗಳಿಗೆ ಒಟ್ಟು 60 ಹುದ್ದೆಗಳನ್ನು ಪ್ರಕಟಿಸಿದೆ. ಇಲ್ಲಿ ಹುದ್ದೆಗಳ ಪಟ್ಟಿ ಆಫೀಸರ್ ಗ್ರೇಡ್ ಬಿ DR ಅಂದರೆ ಜನರಲ್ಲು, ಇದರಲ್ಲಿ 40 ಹುದ್ದೆಗಳು, ಮತ್ತು ಆಫೀಸರ್ ಗ್ರೇಡ್ ಬಿ DR ಅಲ್ಲಿ DEP6 ಇಲ್ಲಿ ಖಾಲಿ ಹುದ್ದೆಗಳು 10, ಮತ್ತು ಆಫೀಸರ್ ಗ್ರೇಡ್ ಬಿ DR DSIM ಇಲ್ಲಿ ಖಾಲಿ ಹುದ್ದೆಗಳು 10 ಹುದ್ದೆಗಳು. ಒಟ್ಟು 60 ಹುದ್ದೆಗಳು ಖಾಲಿ ಇವೆ. ವಿದ್ಯಾರ್ಥಿ ಕೇಳಿದರೆ ಪ್ರತಿ ಹುದ್ದೆಗೆ ವಿಭಿನ್ನ ವಿದ್ಯಾರ್ಹತೆ ನಿಗದಿಪಡಿಸಲಾಗಿದೆ. ಜನರಲ್ ಹುದ್ದೆಗಳಿಗಾಗಿ ಇದು ಗ್ರ್ಯಾಜುಯೇಷನ್ನಲ್ಲಿ ಕನಿಷ್ಠ 60% ಅಂಕಗಳು ಅಥವಾ ಪೋಸ್ಟ್ ಗ್ರ್ಯಾಜುಯೇಷನ್ನಲ್ಲಿ ಕನಿಷ್ಠ 55% ಅಂಕಗಳು ಇರಬೇಕು. ಹಾಗೆ DEP6 ಹುದ್ದೆಗಳಿಗೆ ಕೆಳಗಿನ ವಿಷಯಗಳಲ್ಲಿ ಮಾಸ್ಟರ್ ಡಿಗ್ರಿ ಇರಬೇಕು, ಅಂದರೆ ಎಕನಾಮಿಕ್ಸು, ಫೈನಾನ್ಸು ಅಥವಾ ಸಂಬಂಧಿತ ವಿಷಯಗಳು. ಹಾಗೆ DSIM ಹುದ್ದೆಗಳಿಗೆ ಕೆಳಗಿನ ವಿಷಯಗಳಲ್ಲಿ ಮಾಸ್ಟರ್ ಡಿಗ್ರಿ ಅಗತ್ಯ, ಅಂದರೆ ಸ್ಟ್ಯಾಟಿಸ್ಟಿಕ್ಸ್, ಮ್ಯಾಥಮೆಟಿಕ್ಸು, ಡಾಟಾ ಸೈನ್ಸು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, AI, ಮಿಷಿನ್ ಲರ್ನಿಂಗ್ ML ಅಥವಾ ಸಂಬಂಧಿತ ವಿಷಯಗಳಂತ ಹೇಳಿದ್ದಾರೆ. ವಯೋಮಿತಿ ಹೇಳಿದರೆ ಕನಿಷ್ಠ ವಯಸ್ಸು 21, ಗರಿಷ್ಠ ವಯಸ್ಸು 30 ವರ್ಷದ ಒಳಗೆ ಅಂತ ಹೇಳಿದ್ದಾರೆ. ಅದು 1/4/2026 ಅಂತ ಹೇಳಿದ್ದಾರೆ. ವಯೋಮಿತಿ ಸಡಿಲಿಕೆ ಕೂಡ ಇದೆ. ಸರ್ಕಾರದ ನಿಯಮಾನುಸಾರ ಕೆಳಗಿನ ವರ್ಗಗಳಿಗೆ ವಯೋಮಿತಿ ಸಡಿಲಿಕೆ ಕೊಟ್ಟಿದ್ದಾರೆ. ಇದರಲ್ಲಿ SC, ST, OBC, EWS, PWBD ಅಭ್ಯರ್ಥಿಗಳು ಒಳಗೊಂಡಿದ್ದಾರೆ. ವೇತನ ಮತ್ತು ಸೌಲಭ್ಯ ನೋಡ್ಬೋದು. ಮೂಲ ವೇತನ 78,450 ಪ್ರತಿ ತಿಂಗಳು, ಅಂದರೆ ಒಟ್ಟು ಸಂಬಳ ನಿಮಗೆ ಸುಮಾರು 1.54 ಲಕ್ಷ ಪ್ರತಿ ತಿಂಗಳು ಸಂಬಳ. ಅಂದರೆ ಹೆಚ್ಚುವರಿ ಸೌಲಭ್ಯ ಕೊಡ್ತಾ ಇದ್ದಾರೆ ಸರ್ಕಾರದಿಂದ. HRA, ಮೆಡಿಕಲ್ ಬೆನಿಫಿಟ್ಟು, ಟ್ರಾವೆಲ್ ಅಲವೆನ್ಸು, ಪೆನ್ಷನ್ ಬೆನಿಫಿಟ್ಟು, ಅದರ್ RBI ಅಲವೆನ್ಸ್ ಕೂಡ ಕೊಡ್ತಾ ಇದ್ದಾರೆ. ಈ ಹುದ್ದೆಯಲ್ಲಿ ಉತ್ತಮ ವೇತನದ ಜೊತೆಗೆ ಉದ್ಯೋಗ ಭದ್ರತೆ ಹಾಗೂ ಗೌರವ ಕೂಡ ದೊರೆಯುತ್ತದೆ. ಇಲ್ಲಿ ಪ್ರಮುಖ ದಿನಾಂಕಗಳು. ಆನ್ಲೈನ್ ಅರ್ಜಿ ಪ್ರಾರಂಭ 29 ಏಪ್ರಿಲ್ 2026ಗೆ ಆರಂಭವಾಗಿದ್ದು, ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 20 ಮೇ 2026 ಕೊನೆಗೊಳ್ಳಲಿದೆ. ಫೇಸ್ 1 ಆನ್ಲೈನ್ ಎಕ್ಸಾಮಿನೇಷನ್ 13 ಮತ್ತು 14 ಜೂನ್ 2026. ಫೇಸ್ 2 ಎಕ್ಸಾಮಿನೇಷನ್ 25 ಮತ್ತು 26 ಜುಲೈ 2026, ಮತ್ತು ಇಂಟರ್ವ್ಯೂ ಡೇಟ್ ಪ್ರಕಟ ಆಗಿಲ್ಲ. ಓಕೆ, ಆಯ್ಕೆ ಪ್ರಕ್ರಿಯೆ ಇದೆಯಲ್ಲ. RBI ಫೇಸ್ 1 ಆನ್ಲೈನ್ ಎಕ್ಸಾಮಿನೇಷನ್ ಮೊದಲ ಹಂತದಲ್ಲಿ ಆನ್ಲೈನ್ ಪರೀಕ್ಷೆಯನ್ನು ನಡೆಸಲಾಗುತ್ತದೆ. ಫೇಸ್ 2 ಎಕ್ಸಾಮಿನೇಷನು ಇಲ್ಲಿ ಅರ್ಹರಾದ ಅಭ್ಯರ್ಥಿಗಳು 2ನೇ ಹಂತದ ಪರೀಕ್ಷೆಗೆ ಅವಕಾಶ ಪಡೆಯುತ್ತಾರೆ. ಹಂತ 3 ಇಂಟರ್ವ್ಯೂ. ಫೇಸ್ 2 ಅಲ್ಲಿ ಉತ್ತೀರ್ಣವಾದ ಅಭ್ಯರ್ಥಿಗಳಿಗೆ ನೇರವಾಗಿ ಫೇಸ್ ಟು ಫೇಸ್ ಸಂದರ್ಶನ ನಡೆಸಲಾಗುತ್ತದೆ. ಹಂತ 4 ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೆಯುತ್ತೆ. ಈ ಕೊನೆಯ ಹಂತದಲ್ಲಿ ದಾಖಲೆ ಪರಿಶೀಲನೆ ನಡೆಯಲಾಗುತ್ತೆ. ಅಂತಿಮ ಆಯ್ಕೆ ಫೇಸ್ 1, ಫೇಸ್ 2 ಮತ್ತು ಇಂಟರ್ವ್ಯೂ ಪ್ರದರ್ಶನದ ಆಧಾರದ ಮೇಲೆ ನಡೆಯುತ್ತದೆ. ಅರ್ಜಿ ಶುಲ್ಕ ಇಲ್ಲಿ ಹೇಳಿದರೆ SC, ST, PWBD ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ₹100, ಇಂಟಿಮೇಷನ್ ಚಾರ್ಜಸ್ ₹100, ಒಟ್ಟು ₹200 ಪೇ ಮಾಡಬೇಕಾಗುತ್ತದೆ. ಇತರ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ₹850, ಇಂಟಿಮೇಷನ್ ಚಾರ್ಜಸ್ 100, ಒಟ್ಟು ₹950 ಕೊಡಬೇಕಾಗುತ್ತದೆ. ಇದು ಆನ್ಲೈನ್ ಮುಖಾಂತರ ನೀವು ಮಾಡಬೇಕಾಗುತ್ತೆ, ಸಬ್ಮಿಟ್ ಮಾಡಬೇಕಾಗುತ್ತೆ. ಇದು ಭಾರತ ಸರ್ಕಾರ ಆಗಿರೋದ್ರಿಂದ ಯಾವುದೇ ರೀತಿಯ ಈ ಕಾಲೇಜ್ ನೀವು ನಿಶ್ಚಿಂತೆಯಿಂದ ಇದಕ್ಕೆ ಅಪ್ಲೈ ಮಾಡ್ಕೊಳ್ಬೋದು ಒಂದು ವೇಳೆ ನೀವು ಕ್ವಾಲಿಫೈ ಆಗಿದ್ದಾರೆ. ಓಕೆ,
ಅರ್ಜಿ ಸಲ್ಲಿಸುವಂಥ ವಿಧಾನ ಮುಖ್ಯವಾಗಿ RBI ಅಧಿಕೃತ ವೆಬ್ಸೈಟನ್ನು ತೆರೀಬೇಕಾಗುತ್ತೆ. ಅಲ್ಲಿ ಕರಿಯರ್ ಸೆಕ್ಷನ್ಗೆ ಹೋಗಿ RBI ಗ್ರೇಡ್ B ರಿಕ್ವೈರ್ಮೆಂಟ್ 2026 ಸೆಲೆಕ್ಟ್ ಮಾಡ್ಕೋಬೇಕು. ಒಂದು ವೇಳೆ ನೀವು ಆಲ್ರೆಡಿ ರಿಜಿಸ್ಟರ್ ಆದರೆ ಸೈನಪ್ ಮಾಡ್ಕೊಳ್ಳಿ, ಇಲ್ಲಾಂದರೆ ರಿಜಿಸ್ಟ್ರೇಷನ್ ಮಾಡಿ ಅಗತ್ಯ ಮಾಹಿತಿಯನ್ನು ಭರ್ತಿ ಮಾಡಿ ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಅರ್ಜಿ ಶುಲ್ಕಗಳನ್ನು ಪಾವತಿಸಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಮುಂದಿನ ಬಳಕೆಗೆ ಅಪ್ಲಿಕೇಶನ್ ಕಾಪಿಯನ್ನು ಉಳಿಸಿಕೊಳ್ಬೇಕಾಗುತ್ತೆ. ಇಲ್ಲಿ ಅಗತ್ಯ ದಾಖಲೆ ಕೇಳಿದರೆ ಪಾಸ್ಪೋರ್ಟ್ ಸೈಜ್ ಫೋಟೋ, ಸಿಗ್ನೇಚರು, ಆಧಾರ್ ಕಾರ್ಡು, ಎಜುಕೇಷನಲ್ ಸರ್ಟಿಫಿಕೇಟು, ಕಾಸ್ಟ್ ಸರ್ಟಿಫಿಕೇಟು, ID ಪ್ರೂಫು, ಮೊಬೈಲ್ ನಂಬರು, ಇಮೇಲ್ ID ಇದನ್ನು ಕರೆಕ್ಟಾಗಿ ಕೊಡಬೇಕಾಗುತ್ತೆ. ಪರೀಕ್ಷಾ ತಯಾರಿ ಹೇಗಿರಬೇಕಂತ ಹೇಳಿದ್ದಾರೆ. ಪರೀಕ್ಷಾ ತಯಾರಿ ಪ್ರತಿದಿನ ಕರೆಂಟ್ ಅಫೇರ್ಸನ್ನು ಓದಬೇಕಾಗುತ್ತೆ. ಅಂದರೆ ಬ್ಯಾಂಕಿಂಗ್ ಹಾಗೂ ಆರ್ಥಿಕ ವಿಷಯಗಳ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕಾಗುತ್ತೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ಅಭ್ಯಾಸ ಮಾಡಿಕೊಳ್ಳಿ. ಹಾಗೆ ಮೂಕ್ ಟೆಸ್ಟನ್ನು ಬರೆಯಿರಿ. ಓಕೆ, ಹಾಗೆ ಎಕನಾಮಿಕ್ಸ್ ಆ್ಯಂಡ್ ಫೈನಾನ್ಸ್ ವಿಷಯಗಳಿಗೆ ಹೆಚ್ಚಿನ ಒತ್ತು ನೀಡಿ ಡೈಲಿ ಸ್ಟಡಿ ಪ್ಲ್ಯಾನನ್ನು ತಯಾರಿಸಿ. RBI ಗ್ರೇಡ್ B ಉದ್ಯೋಗದ ಪ್ರಮುಖ ಲಾಭಗಳು ನಿಮಗೆ ಗೊತ್ತಿರುವಂಥದ್ದೇ. ಉತ್ತಮ ರೀತಿಯ ಸಂಬಳ, ಪರ್ಮನೆಂಟ್ ಉದ್ಯೋಗ, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕೆಲಸ, ವರ್ಕ್ ಲೈಫ್ ಬ್ಯಾಲೆನ್ಸು ಮತ್ತು ಪ್ರಮೋಷನ್ ಆಪರ್ಚುನಿಟಿ, ಪೆನ್ಷನ್ ಬೆನಿಫಿಟು, ಮೆಡಿಕಲ್ ಫೆಸಿಲಿಟಿ, ಗೌರ್ಮೆಂಟ್ ಕ್ವಾರ್ಟರ್ಸ್ ಕೂಡ ಇರುತ್ತೆ. ಅಭ್ಯರ್ಥಿಗಳಿಗೆ ಮುಖ್ಯ ಸೂಚನೆ: ಅರ್ಜಿ ಸಲ್ಲಿಸುವ ಮೊದಲು ಅಧಿಕೃತ ಅಧಿಸೂಚನೆಯನ್ನು ಸಂಪೂರ್ಣವಾಗಿ ಓದಿ ಸರಿಯಾದ ಮಾಹಿತಿಯನ್ನು ಮಾತ್ರ ಅರ್ಜಿಯಲ್ಲಿ ನಮೂದಿಸಿ. ತಪ್ಪು ಮಾಹಿತಿ ನೀಡಿದರೆ ಅರ್ಜಿಯನ್ನು ರದ್ದಾಗಬಹುದು. ಕೊನೆಯ ದಿನಾಂಕದ ಮೊದಲು ಅರ್ಜಿ ಸಲ್ಲಿಸುವುದು ಉತ್ತಮ. ಕೊನೆಯ ದಿನಾಂಕದ ಮೊದಲೇ ನೀವು ಅರ್ಜಿ ಸಲ್ಲಿಸುವುದು ಉತ್ತಮ. ಪರೀಕ್ಷಾ ದಿನಾಂಕಗಳನ್ನು ಗಮನದಲ್ಲಿಡಬೇಕಾಗುತ್ತೆ. ಇಂಥ ಪ್ರತಿದಿನ ಸರ್ಕಾರಿ ಹಾಗೂ ಖಾಸಗಿ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನನ್ನು ಒತ್ತಿ ಹೊಸ ಉದ್ಯೋಗ ಮಾಹಿತಿಯನ್ನು ತಕ್ಷಣವೇ ಪಡೆಯಿರಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ವಿಡಿಯೋನ ಶೇರ್ ಮಾಡಿ. ಒಂದು ವೇಳೆ ನಿಮಗೆ ಅಪ್ಲೈ ಮಾಡುವಂಥ ಲಿಂಕ್ ಇದೆಯಲ್ಲ, ನೀವು ನನ್ನ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿ, ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡ್ತೀನಿ. ಇಲ್ಲಾಂದರೆ ನಮ್ಮ ಸೋಷಿಯಲ್ ಮೀಡಿಯಾ ಟೆಲಿಗ್ರಾಮ್ಗೆ ನೀವು ವಿಸಿಟ್ ಮಾಡ್ಕೊಳ್ಳಿ. ಅಲ್ಲಿ ನಾನು ಇದನ್ನು ಪೋಸ್ಟ್ ಮಾಡ್ತೀನಿ. ನೇರವಾಗಿ ಅಪ್ಲೈ ಮಾಡುವಂಥ ಲಿಂಕ್ ಮುಖಾಂತರ ನೀವು ಅಪ್ಲೈ ಮಾಡ್ಕೊಳ್ಬೋದು. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ವಿಡಿಯೋ ಇಷ್ಟವಾದರೆ ವಿಡಿಯೋನ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ. ಅಷ್ಟವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್, ಒಂದೇ ಮಾತರಂ.